ಚಕ್ರಗಳನ್ನ ನಮ್ಮ ಅಂಗೈನಲ್ಲೇ ನೋಡ್ಬೋದು. ಈ DU20 ಬರುತ್ತೆ TCM ಪಾಯಿಂಟು, ಅದನ್ನು ನಾವು ಸಹಸ್ರ ಚಕ್ರ, ಕ್ರೌನ್ ಚಕ್ರ ಅಂತ ಕನ್ಸಿಡರ್ ಮಾಡ್ತೀವಿ. ಹೆಬ್ಬೆರಳಿನ ಟಿಪ್ಪಲ್ಲಿ ಬರುತ್ತೆ. ಕ್ರೌನ್ ಚಕ್ರ ಕಲ್ಲರು ಪರ್ಪಲ್, ಎಂಡೋಕ್ರೈನ್ ಗ್ಲ್ಯಾಂಡ್, ಪೀನಲ್ ಗ್ಲ್ಯಾಂಡ್. ಈ ಹೆಬ್ಬೆರಳನ್ನು ಸೆಂಟರ್ನಲ್ಲಿ ಮಧ್ಯದ ಭಾಗ, ಹೆಬ್ಬೆರಳನ್ನು ಮಧ್ಯಭಾಗಕ್ಕೆ ಡಿವೈಡ್ ಮಾಡಿದಾಗ ಮಧ್ಯಭಾಗದಿಂದ ಸ್ವಲ್ಪ ಕೆಳಭಾಗದಲ್ಲಿ ಬರೋ ಅಂಥದ್ದು ಆಜ್ಞಾ ಚಕ್ರ. ಡಾರ್ಕ್ ಬ್ಲೂ ಇಂಡಿಗೋ ಕಲರ್ನಲ್ಲಿರುತ್ತೆ. ಇದರ ಒಂದು ಎಂಡೋಕ್ರೈನ್ ಗ್ಲ್ಯಾಂಡ್ ಬಂದು ಪಿಟ್ಯೂಟರಿ ಗ್ರಂಥಿ. ಮೂರನೇದು ವಿಶುದ್ಧಿ ಚಕ್ರ. ಈ ಲಂಗ್ಸ್ ರಿಫ್ಲೆಕ್ಸ್ ಬರುತ್ತೆ ಪಾಮ್ನಲ್ಲಿ, ಆಕ್ಯುಪ್ರೆಷರ್ ಪಾಯಿಂಟ್ ಸುಜೋಕೋನಲ್ಲಿ. ಸೆಂಟರ್ ಒಂದು ಲೈನ್ ಹೇಳಿದ್ರೆ DU ಇಂದ ಸೆಂಟರ್ನಲ್ಲಿ ವಿಶುದ್ಧಿ ಚಕ್ರ. ಸ್ಕೈ ಬ್ಲೂ ಕಲರ್ ಥೈರಾಯ್ಡ್ ಗ್ಲ್ಯಾಂಡ್. ನಾಲ್ಕನೇದು ಅನಾಹತ ಚಕ್ರ. ನಮ್ಮ ರಿಸ್ಟಿಂದ ಒಂದು ಬೆರಳು ಇಟ್ಟರೆ ಮೇಲ್ಗಡೆ ನಮಗೆ ಅನಾಹತ ಚಕ್ರ ಸಿಗುತ್ತೆ, ಗ್ರೀನ್ ಕಲರ್. ಥೈಮಸ್ ಗ್ಲ್ಯಾಂಡ್. ಅದರಿಂದ 2 ಫಿಂಗರ್ ಮೇಲೆ ಹೋದರೆ 2 ಫಿಂಗರ್ಸ್ ಮೇಲ್ಗಡೆ ಸೋಲಾರ್ ಪ್ಲೆಕ್ಸಿಸ್ ಚಕ್ರ. ಪ್ಯಾಂಕ್ರಿಯಸ್ ಗ್ಲ್ಯಾಂಡ್ ಇರುತ್ತೆ, ಯೆಲ್ಲೋ ಕಲರ್. ಅದರಿಂದ 2 ಬೆಟ್ಟು ಮೇಲ್ಗಡೆ ಸೇಕ್ರಲ್ ಚಕ್ರ, ಸ್ವಾದಿಷ್ಠಾನ ಚಕ್ರ, ಆರೆಂಜ್ ಕಲರ್ ಬರುತ್ತೆ. ಇದರ ಒಂದು ಗ್ಲ್ಯಾಂಡ್ ಬಂದು ಅಡ್ರಿನಲ್ ಗ್ಲ್ಯಾಂಡ್, ಕಿಡ್ನಿ ಮೇಲೆ ಟೋಪಿ ಟೈಪ್ ಇರುತ್ತೆ, ಆ ಗ್ಲ್ಯಾಂಡ್ ರೆಪ್ರೆಸೆಂಟ್ ಮಾಡುತ್ತೆ. ಇನ್ನೆರಡು ಮೇಲೋದ್ರೆ ರೂಟ್ ಚಕ್ರ, ರೆಡ್ ಕಲರ್. ಇದರ ಎಂಡೋಕ್ರೈನ್ ಗ್ಲ್ಯಾಂಡ್, ರಿಪ್ರೊಡಕ್ಟಿವ್ ಆರ್ಗನ್ಸ್, ಓವರ್ಸ್ ಆ್ಯಂಡ್ ಟೆಸ್ಟಿಕಲ್ಸ್ ಇದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ಒಂದು ಚಕ್ರ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಪರ್ಪಲ್, ಡಾರ್ಕ್ ಬ್ಲೂ, ಸ್ಕೈ ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್ ಕಲರ್ 7 ಚಕ್ರಕ್ಕೂ ಹಾಕಿ ಅದ್ರ ಮೇಲೆ ಆಕ್ಯುಪ್ರೆಷರ್ ಮಾಡಿ ದಾಗ ಅದಕ್ಕೆ ಸಂಬಂಧಪಟ್ಟ ಆರ್ಗನ್ಸ್ ಎಫಿಷಿಯೆಂಟಾಗಿ ವರ್ಕ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಡಿಮೆ ಆಗುತ್ತೆ. ಒಂದೊಂದು ಎಂಡೋಕ್ರೈನ್ ಗ್ಲ್ಯಾಂಡು ಕೆಲವೊಂದು ಆರ್ಗನ್ಸ್ನ ಅದು ಕಂಟ್ರೋಲ್ ಮಾಡುತ್ತೆ, ಕೆಲವೊಂದು ಆರ್ಗನ್ಸ್ ಕೆಲವೊಂದು ಡಿಸೀಸ್ನ ಕ್ರಿಯೇಟ್ ಮಾಡುತ್ತೆ. ಈ 7 ಚಕ್ರ ಬ್ಯಾಲೆನ್ಸಿಂದ ನಾವು 5 ಎಲಿಮೆಂಟ್ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಆರೋಗ್ಯವನ್ನು ಪಡಿಬೋದು. ಥ್ಯಾಂಕ್ ಯು.